ಫೆಬ್ರವರಿ 2026ರಂದು ಬಬಲೇಶ್ವರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಂದಿ ಸಹಕಾರಿ ಶುಗರ್ ಫ್ಯಾಕ್ಟರಿ ವ್ಯವಸ್ಥಾಪಕರು ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. 2025-26 ಕಬ್ಬು ನುರಿಸುವ ಹಂಗಾಮಿನಲ್ಲಿ ಸುಮಾರು 17,000 ಮೆಟ್ರಿಕ್ ಟನ್ನಷ್ಟು ಕಬ್ಬದ ಬಿಲ್ಗಳನ್ನು ಕ್ರಿಯೇಟ್ ಮಾಡಿಬಿಟ್ಟು ಸುಮಾರು 1,87,00,000 ಕೂಡ ದುಡ್ಡನ್ನು ಬೇರೆ ಬೇರೆ ಬ್ಯಾಂಕ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಫ್ಯಾಕ್ಟ್ರಿಗೆ ನಷ್ಟ ಮಾಡಿದ್ದಾರೆ ಅಂತ ಹೇಳಿ ಒಂದು ಚೀಟಿಂಗ್ ಆ್ಯಂಡ್ ಫ್ರಾಡ್ ಕೇಸು ನಮ್ಮ ಬಬಲೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈ ಪ್ರಕರಣ ಪತ್ತೆಗೋಸ್ಕರ ನಮ್ಮ CPI ರಮೇಶ್ ಅವಜಿ ಮತ್ತು PSI ಬಸನಗೌಡ ಅವರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರುತ್ತೆ. ಆ ತನಿಖೆಯನ್ನು ಕೈಗೊಂಡಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇದ್ದಂಥ ದರೆಪ್ಪ ನಾವಿಗೇನು ಆರೋಪಿತ ಇದ್ದಾನೆ ಆತ ಅಲ್ಲಿ ವೇ ಬ್ರಿಡ್ಜಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ಮತ್ತು ಬಿಲ್ ಜನರೇಟ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾನೆ. ಆತ ಓವರ್ ಎ ಪೀರಿಯಡ್ ಆಫ್ ಅವನ ಜೊತೆಗೆ ಇನ್ನೊಬ್ಬ ಆರೋಪಿ, ಎರಡನೇ ಆರೋಪಿ ವೀರಪ್ಪ ಗಡದಾರ್ ಅಂತ ಏನಿದ್ದಾನೆ, ಅವನು 2020ರಿಂದ 24ವರೆಗೂ ಅಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. 24 ಕೆಲಸ ಬಿಟ್ಟ ಮೇಲೆ ದರೆಪ್ಪ ನಾವೇ ಅವ್ನು ಮಾಡೋ ಕೆಲಸನ ಇವನು ಕಂಟಿನ್ಯೂ ಮಾಡಿರ್ತಾರೆ. ಇವರಿಬ್ರು ಏನು ಅಂತಂತಂದ್ರೆ ಈ ಚಿಟ್ ಆಪರೇಟರ್ ಅಂತ ಇರ್ತಾರೆ, ಫೀಲ್ಡ್ ಆಫೀಸರ್ಸ್. ಸೊ ಅವರು ಫೀಲ್ಡಲ್ಲಿ ಹೋಗ್ಬಿಟ್ಟು ಜನರಲಿ ಆ್ಯಪ್ ಮುಖಾಂತರ ಎಷ್ಟು ಕಬ್ಬನ್ನು ಬೆಳೆದಿದ್ದಾರೆ, ಎಲ್ಲಿ ಬೆಳೆದಿದ್ದಾರೆ, GPS ಮುಖಾಂತರ ಒಂದು ಕೋಡನ್ನು ಜನರೇಟ್ ಮಾಡ್ತಾರೆ. ಆ ಅಂದಾಜಿನ ಮೇಲೆ ಶುಗರ್ ಫ್ಯಾಕ್ಟ್ರಿ ಗೊತ್ತಾಗುತ್ತೆ ಯಾವ ರೈತ ಕಬ್ಬು ಬೆಳೆದಿದ್ದಾರೆ, ಆ ಬೆಳೆದಂಥ ಕಬ್ಬು ನಮ್ಮ ಫ್ಯಾಕ್ಟ್ರಿ ಬರುತ್ತೆ ಇಲ್ಲ ಅನ್ನೋದು ಅವ್ರಿಗೆ ಒಂದು ಐಡಿಯಾ ಇರುತ್ತೆ. ಆ ಕೋಡನ್ನು ಅಲ್ಲಿ ಬಂದು ಅವ್ರು ತೋರಿಸಿದ್ರೆ ಮೊದಲೇ ಆಲ್ರೆಡಿ ನಮ್ಮ ಶುಗರ್ ಫ್ಯಾಕ್ಟ್ರಿ ಇರ್ತದೆ, ಇದು ಎಲ್ಲ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಹೊಂದಿದೆ ಅಂತ ಹೇಳಿ ಅಲ್ಲಿ ಕಬ್ಬು ಬಂದಿದ್ರೆ ಎಕ್ಸೆಪ್ಟ್ ಮಾಡ್ಕೊಳ್ಳೋದಾಗಿರ್ಬೋದು, ಅದನ್ನು ನುಡಿಸೋದಾಗಿರ್ಬೋದು, ಈ ಕೆಲಸ ಕಾರ್ಯ ನಡೀತಾ ಇರುತ್ತೆ. ಫೀಲ್ಡಲ್ಲಿ ಕೆಲಸ ಮಾಡೋರು ಮತ್ತು ಈ ಬಿಲ್ ಆಪರೇಟರು ಮತ್ತು ವೇ ಬ್ರಿಡ್ಜಲ್ಲಿ ಇದ್ದವರು ಸೇರಿಬಿಟ್ಟು ಸುಮಾರು ಓವರ್ ಎ ಪೀರಿಯಡ್ ಆಫ್ 2020-26 ಅಲ್ಲಿ ಈಗ ನಾವು ಪ್ರಕರಣದಲ್ಲಿರುವಂಥ 8 ಪ್ರಮುಖ ಆರೋಪಿಗಳು ಏನಿದ್ದಾರೆ ಅವರು ಕೊಟ್ಟಿರುವಂತಹ ಸುಮಾರು 93 ಜನರ ಹೆಸರಲ್ಲಿ ಅಕೌಂಟ್ಗಳಿಗೆ ಸುಮಾರು 34,000ಕ್ಕಿಂತಲೂ ಹೆಚ್ಚು ಮೆಟ್ರಿಕ್ ಟನ್ ಕಬ್ಬು ಬೆಳೆದೇ ಇಲ್ಲ ಫ್ಯಾಕ್ಟ್ರಿಗೆ ಬಂದಿದೆ ಅಂತ ಹೇಳಿ ಸುಮಾರು 12,34,00,000 ವರ್ತ್ ದುಡ್ಡನ್ನು ಈ 93 ಅಕೌಂಟ್ಗಳಿಗೆ ಸುಮಾರು 6 ವರ್ಷಗಳ ಕಾಲಾವಧಿಯಲ್ಲಿ ಟ್ರಾನ್ಸ್ಫರ್ ಮಾಡಿಬಿಟ್ಟು ಫ್ಯಾಕ್ಟ್ರಿಗೆ ಲಾಸ್ ಮಾಡಿರ್ತಾರೆ. ಆ ಹಿನ್ನೆಲೆಯಲ್ಲಿ 8 ಆರೋಪಿತರನ್ನ ಈಗ ಸುಮಾರು 2 to 3 months ಪೀರಿಯಡಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಇವರಿದ್ರೆ ಈಗ ಸುಮಾರು ನಾವು 11,32,00,000ವರೆಗೂ ಕೂಡ ರಿಕವರಿ ಮಾಡಲಾಗಿದೆ. ಇನ್ನೂ ಕೂಡ ಪ್ರಕರಣದಲ್ಲಿ 1 ಕೋಟಿಗಿಂತಲೂ ಹೆಚ್ಚು ದುಡ್ಡು ರಿಕವರಿ ಆಗೋದಿದೆ ಮತ್ತು ಇದರಲ್ಲಿ ಇನ್ನೂ ಕೂಡ ತನಿಖೆ ಮುಂದುವರೆದಿದೆ. ಇದರ ಉದ್ದೇಶ ಏನು ಅಂತಂತಂದ್ರೆ ನಮ್ಮ ಬೇರೆ ಶುಗರ್ ಫ್ಯಾಕ್ಟರಿಗಳಲ್ಲೂ ಕೂಡ ಈ ರೀತಿ ಏನೋ ಮೋಸ ಆಗುವಂಥ ಸಾಧ್ಯತೆಗಳು ಇರ್ತವೆ ಅನ್ನುವಂಥದ್ದು ಶುಗರ್ ಫ್ಯಾಕ್ಟರಿ ಓನರ್ಸ್ಗಳಿಗಾಗಿರ್ಬೋದು, ಶುಗರ್ ಫ್ಯಾಕ್ಟರಿ ಮಾಲೀಕರಿಗೂ ಆಗಿರ್ಬೋದು, ಈ ರೀತಿ ಫೀಲ್ಡ್ ಲೆವೆಲ್ದಲ್ಲಿ ಆಗಿರ್ಬೋದು, ತೂಕದ ಲೆವೆಲ್ದಲ್ಲಿ ಆಗಿರ್ಬೋದು ಮೋಸ ಮಾಡುವಂಥ ಸಾಧ್ಯತೆಗಳು ಇರ್ತವೆ. ಅವರು ಕೂಡ ಅದನ್ನು ಎಚ್ಚರ ವಹಿಸಿ ಅದಕ್ಕೆ ಏನು ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ಗಳು ಬೇಕು ಅದನ್ನು ಮಾಡ್ಕೊಳ್ಳೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆಯಾಗಿ ಇರುತ್ತೆ.